ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಶ್ರೀ ಲಾಗ್ಸ್ಗೆ ಸ್ವಾಗತ. ಸೊ ಇವತ್ತು ಒಂದು ಬ್ಯೂಟಿಫುಲ್ ಲಾಗ್ನ ಜೊತೆ ಬಂದಿದ್ದೀನಿ. ಸೊ ಏರ್ ಸ್ಟೈಲ್, ಯಾವ ರೀತಿ ಏರ್ ಸ್ಟೈಲ್ ಡಿಸೈನ್ ಆದಂಥ ಏರ್ ಸ್ಟೈಲ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಮ್ಮಮ್ಮ ನನ್ನ ಮಗಳಿಗೆ ಒಂದು ಬ್ಯೂಟಿಫುಲ್ ಆಗಿರೋಂಥ ಏರ್ ಸ್ಟೈಲ್ನ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು, ಈ ಥರದ್ದೊಂದು ಚೆನ್ನಾಗಿ ಕೂದಲನ್ನೆಲ್ಲ ಬಾಚಿ ಒಂದು ಪೋಣಿನ ಹಾಕ್ತಾ ಇದ್ದಾರೆ ಸ್ನೇಹಿತರೆ. ಸೊ ಇದು ಏರ್ ಸ್ಟೈಲ್ ಹೆಸರು ಜಿಲೇಬಿ ಜಡೆ ಅಂತೇಳಿ. ಸೊ ನನಗೆ ಚಿಕ್ಕವಳಿದ್ದಾಗ ನಮ್ಮ ತಾಯಿ ಸ್ಕೂಲ್ ಫಂಕ್ಷನ್ಗೆಲ್ಲ ಇದೇ ಥರ ಜಡೆನ ಹಾಕಿ ಕಳಿಸ್ತಾಯಿದ್ರು. ಸೊ ಈಗ ನನ್ನ ಮಗಳಿಗೆ ಹಾಕ್ತಾಯಿದ್ದಾರೆ. ತುಂಬ ಖುಷಿ ಆಯ್ತಾಯಿತ್ತು ನನಗೆ. ಸ್ಕೂಲ್ ಲೈಫ್ದೆಲ್ಲ ಜ್ಞಾಪನ ಬರ್ತಾಯಿತ್ತು, ನಮ್ಮ ತಾಯಿ ನನಗೆ ಜಡೆ ಎಲ್ಲ ಹಾಕಿ ಕಳಿಸೋ ಅಂಥದ್ದು. ಸೊ ಇವಾಗ ಒಂದು ಜಡೆ ಹಾಕ್ಕೊಂಡಿದ್ದಾರೆ. ಇದನ್ನು ಸಪ್ರೇಟು 2 ಭಾಗ ಮಾಡ್ಕೊಳ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಸೊ ಅದನ್ನು ಎಣಿಬೇಕಾಗುತ್ತೆ ನಾವಿಲ್ಲಿ. ಡೀಟೇಲಾಗಿ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಅದು ಎಣಿಯೋದು ಅಂತೇಳಿ. ನೋಡಿ, ಈ ರೀತಿಯಾಗಿ 3 ಭಾಗ ಮಾಡಿಕೊಂಡು ನಾವು ಜಡೆ ಯಾವ ರೀತಿ ಎಣಿತೀವಿ ಆ ಥರ ಅದಕ್ಕೆ ಸ್ವಲ್ಪ ಕೂದಲನ್ನ ಸೇರಿಸ್ಕೊಂಡು ಎಣ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಅದು ಎಳೆ ಆಗಿ ಬರುತ್ತೆ. ಸೊ ಫೈನಲಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಏನು ಗೊತ್ತಾ, ಈ ಥರ ಏರ್ ಸ್ಟೈಲೆಲ್ಲ ತೋರಿಸ್ಬೋದು. ಸೊ ಮಕ್ಳಿಗೆ ಹಾಕ್ಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಯಾಕಂದರೆ ಅವರು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳಲ್ಲ, ಅಲ್ಲಾಡ್ತಾ ಇರ್ತಾರೆ. ಮತ್ತು ಆ ಕಡೆ ನೋಡೋದು, ಈ ಕಡೆ ನೋಡೋದು, ಸಾಕು ಅಮ್ಮ ಅಂತ ಅನ್ನೋದು, ಈ ರೀತಿಯಾಗಿ ಮಾಡ್ತಾರೆ. ಸೊ ಹಾಗಾಗಿ ನಾನು ಏರ್ ಸ್ಟೈಲ್ ಯಾವುದು ತೋರಿಸ್ತಾ ಇರಲಿಲ್ಲ. ಸೊ ಅವಳಿಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೇ ತಲೆ ಬಾಚುವಾಗೇ ಒಂದಷ್ಟು ಕೊಯ್ ಅನ್ನೋಳು. ಸೊ ಹಾಗಾಗಿ ನಾನು ಯಾವುದೇ ಏರ್ ಸ್ಟೈಲ್ ತೋರಿಸಿರಲಿಲ್ಲ. ಸೊ ಇವತ್ತೇನೋ ಆರಾಮಾಗಿ ಕೂತಿದ್ಲಪ್ಪ, ನಮ್ಮ ತಾಯಿ ಹಾಕ್ಕೊಡ್ತಾ ಇರೋದ್ರಿಂದ ಸರಿ ಅಂದ್ಬಿಟ್ಟು ಒಂದು ವಿಡಿಯೋ ಕೂಡ ಆಗುತ್ತೆ, ನಿಮಗೂ ತೋರಿಸ್ದಾಗ ಆಗುತ್ತೆ ಅಂತೇಳಿ ವಿಡಿಯೋನ ಮಾಡಿಕೊಂಡೆ. ನೋಡಿ, ಈ ರೀತಿಯಾಗಿ ಎಣ್ಕೊಬೇಕಾಗುತ್ತೆ. ಸೊ 2 ಸೈಡು ಕೂಡ ಸೇಮ್ ಇದೇ ರೀತಿ ಎಣ್ದು ನಾವು ಲಾಸ್ಟಲ್ಲಿ ಟೈಮ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಕೊನೆಯವರೆಗೂ ಈ ರೀತಿ ಎಣ್ದು ಇದು ಬಿಚ್ಚೋಗದೆ ಥರ ನೋಡ್ಕೊಬೇಕು. ನೋಡಿ, ಈ ರೀತಿಯಾಗಿ ಇಟ್ಕೊಂಡಿರಬೇಕು, ಇದನ್ನು ಎಣೆಯೋವರೆಗೂ ಕೂಡ ಸ್ನೇಹಿತರೆ. ಸೊ ಚೆನ್ನಾಗಿ ಬರುತ್ತೆ. ಸೊ ಈಗ 2 ಸೇರಿ ಸ್ವಲ್ಪ ಕೂದಲನ್ನ ಎಣಿಬೇಕಾಗುತ್ತೆ. ಕಡೆಯಲಾಗಿ ಕೊನೆ ಈ ಜುಟ್ಟೇನಿರುತ್ತೆ, ಸೊ ಅದನ್ನು ಹಿಂಗೆ ಎಣ್ದೆ ಸೊ ಅದೇ ರಿಬ್ಬನ್ಗೆ ಈ ಥರ ಫೋಲ್ಡ್ ಮಾಡಿ ನಾವು ಟಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ನೋಡಿ, ಈ ರೀತಿಯಾಗಿ, ಸೊ ದಟ್ ಅದು ಬಿಚ್ಕೊಳ್ಳೋದಿಲ್ಲ. ಹಾಗಾಗಿ ಸೊ ಮರ್ಚಿ ಇನ್ನೊಂದು ರೌಂಡು ಅದನ್ನು ಟೈ ಮಾಡ್ತಾಯಿದ್ದಾರೆ ನಮ್ಮ ತಾಯಿ. ನೋಡಿ, ಈ ರೀತಿಯಾಗಿ. ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತೇಳಿ. ಸಕ್ಕದಾಗಿ ಕಾಣಿಸ್ತಿದೆ ಅಲ್ಲ. ಸೊ ಅವಳ ಜುಟ್ಟು ಉದ್ದಕ್ಕೆ ಶೈನಿ ಆಗಿರೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಮಗಳಿಗೆ. ರಿಸೆಪ್ಷನ್ಗೆಲ್ಲ ಈ ರೀತಿಯಾಗಿ ಏರ್ ಸ್ಟೈಲ್ ಮಾಡ್ಬೋದು, ಸಕ್ಕದಾಗಿ ಕಾಣುತ್ತೆ ಸ್ನೇಹಿತರೆ. ಸೊ ಹಾಗೆ ಮೇಲೊಂದು ಈ ಥರದ್ದು 2 ಸೇರಿಸಿ ಒಂದು ಪಿನ್ನನ್ನು ಹಾಕಿದ್ರೆ ಸೊ ದಟ್ ಅದು ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಕಾಕಡ ಹೂವು ಇತ್ತು, ಸೊ ಅದನ್ನೇ ಏರ್ ಸ್ಟೈಲ್ ಮಾಡ್ತಾಯಿದ್ದಾರೆ ನಮ್ಮ ತಾಯಿ. ನೋಡಿ, ಈ ರೀತಿಯಾಗಿ ಫ್ಲವರ್ ಡೆಕೋರ್ ಮಾಡಿದ್ರೆ ಸೊ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸೊ ನೋಡಿ, ಈ ರೀತಿಯಾಗಿ ಇಲ್ಲ ಕ್ಲಿಪ್ಸ್ ಇದ್ದರೆ ಕ್ಲಿಪ್ಸ್ ಹಾಕೋಬೋದು, ಮತ್ತು ಬಟನ್ಸ್ ಎಲ್ಲ ಬರುತ್ತಲ್ಲ ಇವಾಗ ಆರ್ಟಿಫಿಷಿಯಲ್ದು, ಸೊ ಅದನ್ನು ಕೂಡ ನೀವು ಕಲರ್ದು ಬೀಡ್ಸ್ ಇದ್ದರೆ ಅದು ಕೂಡ ಹಾಕೋಬಹುದು, ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ಸೊ ಕೊನೆಯಲ್ಲಿ ಈ ಥರದ್ದೊಂದು ರೆಡ್ ಕಲರ್ ರೋಸನ್ನು ಹಾಕಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಿಮಗೆ ಏನನ್ನಿಸ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಈ ಒಂದು ಹೇರ್ ಸ್ಟೈಲ್ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.